ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮೀಸಲಾತಿ ಮೂಲಕ ಮೇಲ್ವರ್ಗದ ಮತ ಸೆಳೆಯುವ ಮಸೂದೆಗೆ ಸಂಸತ್ನ ಉಭಯ ಸದನಗಳು ಒಪ್ಪಿಗೆ ಕೊಟ್ಟಿವೆ. ಹಾಗಾದ್ರೆ ಹೇಗಿರುತ್ತೆ ಹೊಸ ಮೀಸಲಾತಿ ಮಸೂದೆ? ಯಾರ್ಯಾರಿಗೆ ಅದರ ಬೆನಿಫಿಟ್ ಸಿಗುತ್ತೆ? ಬನ್ನಿ ನೋಡೋಣ. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೂ ಮೀಸಲಾತಿ. ಮೋದಿ ಕನಸಿನ ಮಸೂದೆಗೆ ರಾಜ್ಯಸಭೆಯಲ್ಲೂ ಅಸ್ತು. The voting time starts now. ಎಸ್, ಬಿಜೆಪಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಮೇಲ್ವರ್ಗದ ಮತವನ್ನ ಸೆಳೆಯಲು ಭರ್ಜರಿ ದಾಳ ಉರುಳಿಸಿದೆ. ಮಹಾಗಠಬಂಧನ್ ಸೇರಿದಂತೆ ಮತ್ತಿತರ ಒಕ್ಕೂಟಗಳನ್ನ ರಚಿಸಿಕೊಂಡು ಲೋಕಸಭಾ ಎಲೆಕ್ಷನ್ನಲ್ಲಿ ಪ್ರಧಾನಿಗೆ ಟಕ್ಕರ್ ಕೊಡಲು ಮುಂದಾಗಿದ್ದ ಪ್ರತಿಪಕ್ಷಗಳಿಗೆ ಮೋದಿ ಶಾಕ್ ನೀಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರುವ ಮೇಲ್ವರ್ಗಕ್ಕೂ ಮೀಸಲಾತಿ ಕಲ್ಪಿಸುವ ಮಸೂದೆಗೆ ಸಂಸತ್ನ ಉಭಯ ಸದನಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಈ ಮೂಲಕ ನಿನ್ನೆ ರಾಜ್ಯಸಭೆಯಲ್ಲೂ ಪ್ರಧಾನಿ ಮೋದಿಯ ಕನಸಿನ ಮಸೂದೆ ಗೆದ್ದು ಬೀಗಿದೆ. The voting time starts now. ವಿಪಕ್ಷ ನಾಯಕರ ವಾಗ್ದಾಳಿ, ಗಾಳಿಯಲ್ಲಿ ಗುಂಡು. ಮೊದಲು ಲೋಕಸಭೆಯಲ್ಲಿ ಮಸೂದೆಯನ್ನ ಎಲೆಕ್ಷನ್ ಗಿಮಿಕ್ ಎಂದಿದ್ದ ವಿಪಕ್ಷಗಳು ರಾಜ್ಯಸಭೆಯಲ್ಲೂ ಇಂಥದ್ದೇ ಆರೋಪ ಪ್ರತ್ಯಾರೋಪ ಮಾಡಿದ್ರು. ಆದ್ರೆ ಕೊನೆಗೂ ಬಿಲ್ ಪಾಸ್ ಆಗಿದೆ. ಈ ಮೀಸಲಾತಿಯ ಲಾಭ ಪಡೆದುಕೊಳ್ಳಲು ವಾರ್ಷಿಕ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು ಅನ್ನೋ ನಿಯಮವಿದೆ. ಈ ಮಸೂದೆಯ ಮೂಲಕ ಹಿಂದುಳಿದ ಮೇಲ್ವರ್ಗಕ್ಕೂ ಶೇಕಡ 10% ಮೀಸಲಾತಿಯನ್ನ ಕಲ್ಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗೆ ಈ ಸೌಲಭ್ಯದ ಲಾಭ ಪಡೆಯುವುದಕ್ಕೆ 5 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿ ಹೊಂದಿರಬೇಕು ಅನ್ನೋ ನಿಯಮ ಕೂಡ ಅನ್ವಯಿಸುತ್ತಿದೆ. 1,000 ಚದರ ಅಡಿಗಿಂತಲೂ ದೊಡ್ಡದಾದ ಮನೆ ಇರಬಾರದು ಅಂತ ಈ ಮೀಸಲಾತಿ ನಿಯಮಾವಳಿಯಲ್ಲಿ ತಿಳಿಸಲಾಗಿದೆ. ಹಾಗೆ ವಸತಿ ಸ್ಥಳ ಇರುವ ಪ್ರದೇಶ ಪಾಲಿಕೆ ವ್ಯಾಪ್ತಿಗೆ ಒಳಪಡುತ್ತಿದ್ದರೆ ಅದಕ್ಕೂ ಕೆಲವೊಂದು ರೂಲ್ಸ್ಗಳು ಅಪ್ಲೈ ಆಗಲಿವೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಬಹುದೊಡ್ಡ ನಿರ್ಧಾರಕ್ಕೆ ಮುಂದಾಗಿರುವ ಮೋದಿ ಸರ್ಕಾರದ ಈ ಬಿಲ್ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಈ ಮೀಸಲಾತಿ ಲಾಭ ಬ್ರಾಹ್ಮಣ ಸಮುದಾಯಕ್ಕೂ ಸಿಗಲಿದೆ. ಹಾಗೆ ಠಾಕೂರ್ ಸಮುದಾಯವು ರಿಸರ್ವೇಶನ್ ಗಿಟ್ಟಿಸಿಕೊಳ್ಳಲಿದೆ. ಮೀಸಲಾತಿಗಾಗಿ ಬಹುದೊಡ್ಡ ಹೋರಾಟ ನಡೆಸಿದ್ದ ಜಾಟರು ಇದರಿಂದ ಲಾಭ ಪಡೆಯಲಿದ್ದಾರೆ. ಇನ್ನು ರಜಪೂತ್ ಸಮುದಾಯಕ್ಕೂ ಕೂಡ ರಿಸರ್ವೇಶನ್ ಸಿಗಲಿದ್ದು, ಬನಿಯಾ ಜಾತಿಗೂ ಈ ಹೊಸ ಮಸೂದೆಯಿಂದ ಲಾಭವಾಗಲಿದೆ. ಮೀಸಲಾತಿಗಾಗಿ ಗುಜರಾತ್ನಲ್ಲಿ ದೊಡ್ಡ ಅಲೆ ಎಬ್ಬಿಸಿದ ಪಟೇಲ್ ಸಮುದಾಯದ ಕನಸು ಕೂಡ ಈ ಮೂಲಕ ಈಡೇರುತ್ತಿದೆ. ಇನ್ನು ಕೇಂದ್ರದ ಈ ತಿದ್ದುಪಡಿ ವಿಧೇಯಕದಿಂದಾಗಿ ಮೀಸಲಾತಿ ವಿಚಾರದಲ್ಲಿ ಮೇಲ್ವರ್ಗಕ್ಕಿದ್ದ ಜಿಜ್ಞಾಸೆ ಕಡಿಮೆಯಾಗಲಿದೆ. ಅಲ್ಲದೆ ದೇಶದ ಮೀಸಲಾತಿ ಪ್ರಮಾಣದಲ್ಲೂ ಬದಲಾವಣೆಯಾಗಲಿದೆ. ಈಗಾಗಲೇ ಹಿಂದುಳಿದ ವರ್ಗಗಳಿಗೆ ಶೇಕಡ 27% ಮೀಸಲಾತಿ ಸೌಲಭ್ಯವನ್ನ ಸಂವಿಧಾನಾತ್ಮಕವಾಗಿ ಕಲ್ಪಿಸಲಾಗಿದೆ. ಪರಿಶಿಷ್ಟ ಜಾತಿಗೆ ಶೇಕಡ 15% ಮೀಸಲಾತಿ, ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7.5% ರಿಸರ್ವೇಶನ್ ಸಿಗುತ್ತಿದ್ದು, ಈಗ ಕೇಂದ್ರ ಕೈಗೊಂಡಿರುವ ನಿರ್ಧಾರದಿಂದ ಮೇಲ್ವರ್ಗದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ 10% ಮೀಸಲಾತಿ ಲಭ್ಯವಾಗಲಿದೆ. ಈ ಮೂಲಕ ಒಟ್ಟು ಮೀಸಲಾತಿ ಪ್ರಮಾಣ ಶೇಕಡ 59.5ಕ್ಕೆ ಏರಿಕೆಯಾಗಲಿದೆ. ಒಟ್ನಲ್ಲಿ ಲೋಕಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭವಾಗ್ತಿದ್ದಂತೆ ಪ್ರಧಾನಿ ಮೋದಿ ತಮ್ಮ ಬತ್ತಳಿಕೆಯಲ್ಲಿರುವ ಒಂದೊಂದೇ ಅಸ್ತ್ರಗಳನ್ನ ಹೊರತೆಗೆದಿದ್ದಾರೆ. ಅದರಲ್ಲೂ ಮೀಸಲಾತಿ ಅನ್ನೋ ಬಹುದೊಡ್ಡ ಅಸ್ತ್ರವನ್ನೇ ನಾಜೂಕಾಗಿ ಪ್ರಯೋಗಿಸಿದ್ದು, ಇದು ಮೇಲ್ವರ್ಗದ ಮತದಾರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.